ಅವಳು ಒಂದು ಮನೆ ನಿಂತ್ಕೊಂಡ್ಳು, ನನ್ನ ಗಂಡ ಕಟ್ಟಿದ ಮನೆ ಇರ್ತೀನಪ್ಪ ಹಿಂಗೆ ಅಂತ. ಮಕ್ಕಳೆಲ್ಲ ದೊಡ್ಡಟಿ ಕಟ್ಕೊಂಡು ಚೆನ್ನಾಗಿ ಸಂತೋಷವಾಗಿತ್ತು. ಈಗ ಟಿವಿ ಅವ್ರು ಇದ್ದಾರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಂಡಿಸ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದಾರೆ. ಮಲ್ಲಮ್ಮನ ಮನೆ ಎದುರುಗಡೆ ಹಳ್ಳಿ ಕಟ್ಟೆ ಇತ್ತಲ್ಲ, ಆ ಜಾಗದಲ್ಲಿ ದೊಡ್ಡಸ್ವಾಮಿ ಹೊಲ, ಕಡಲೆಕಾಯಿ ಹೊಲ. ನಾವು ಬಟ್ಟೆ ಒಗೆಯೋಕೆ ಅಮ್ಮ ನಾವು ಎಲ್ಲ ಹೋದರೆ ಕಡಲೆಕಾಯಿ ಸೆತ್ತೆ ಕಿತ್ತು ಗುಡ್ಡೆ ಹಾಕಿರೋರು. ನಮ್ಮ ದೊಡ್ಡಕ್ಕ ಒಂದು ಇಡೀ ತಗೋತೀನಿ ಅಂದ್ಬಿಟ್ಟು ತಗೊಂಡು ಹೊಗೆ ಜಗ್ ತಗೊಂಬಂದರು. ಹಳ್ಳಿ ಕಟ್ಟೆ ಜಾಗನೇ ಇವಾಗ ಪೊಲೀಸ್ ಸ್ಟೇಷನ್ ಆಗಿರೋದು. ದೊಡ್ಡಸ್ವಾಮಿ ಹೊಲೆನ ಪೊಲೀಸ್ ಸ್ಟೇಷನ್ ಆಗೋಯ್ತು. ಯಾಕೆಂದರೆ ಬೆಳೆದು ಮಣ್ಣು ಸಪ್ಪೆ ಆಗಿಬಿಡುತ್ತೆ. ಆವಾಗ ಏನೇ ಹಾಕಿದ್ರು ಒಂಥರ ಹೆಚ್ಚಿಗೆ ಬೆಳೆಯೋಕ್ಕೆ ಅವಕಾಶ ಕೊಡೋಲ್ಲ. ಹಾಗೇನು ಮಾಡಬೇಕು, 2 ಆಳು ಜಾಗ ತೆಗೆದ್ಬಿಟ್ಟು ಅಡಿ ಕೆಳಗಡೆ ಮಣ್ಣಿನಲ್ಲಿ ಬೆಳೆಯಬೇಕು. ಆವಾಗ ಡೌನ್ ಆಗಿಬಿಡುತ್ತೆ, ಬೆಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ 10 ಎಕರೆ 20 ಎಕರೆ 30 ಎಕರೆನ ಸರ್ಕಾರದವರು ಕೊಟ್ಟುಬಿಟ್ರೆ ಅವ್ರು ಸೈಟ್ ಮಾಡ್ಕೊಂಡು ಮನೆ ಕಟ್ಟಿ ಎಲ್ಲರಿಗೂ ಕೊಡ್ತಾರೆ. ಎಲ್ಲಿ ಬೆಳೆಯುತ್ತೆ, ಬೆಟ್ಟ ಗುಡ್ಡದಲ್ಲಿ ಬೆಳೆಯುತ್ತೆ, ಅಲ್ಲಿ ಸೈಟ್ ತಗೋಬೇಕು, ಜಮೀನು ತಗೋಬೇಕು. ಈ ಥರ ಜನರ ಜೀವನ.